ಇದ್ದಾರೆ. ಇದು ಒಂದು SIT ರಚನೆ ಮಾಡಕ್ಕೆ ಹೇಳಿ, ತನಿಖೆ ಮಾಡಕ್ಕೆ ಹೇಳಿ. ಕೇಂದ್ರ Good morning, everybody, to all my brothers and sisters of Congress. See, our Kumaraswamy and other BJP leaders are making allegations that what our Jananayaka, that is CM Sidhuji, has claimed that over 50 MLAs were approached with 50 crore bribe to switch the parties, that is, defect the Congress party. Now they are asking all these nonsense questions. ಕುಮಾರಣ್ಣ ಏನ್ ಈ ತರ ನಿಮ್ JDS ಇಂದಾನು ಕೆಲವು ಜನ ಹೋಗ್ಬಿಟ್ರಲ್ಲ ಲಾಸ್ಟ್ ಟೈಮ್ 2018-19 ನಲ್ಲಿ 2018-19 ನಿಮ್ಮ JDS MLAಗಳನ್ನ ಖರೀದಿ ಮಾಡಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೊಂಡಾಗ ಯುರೋಪ್ಗೋ ಜರ್ಮನಿಗೂ ಹೋದ್ರಲ್ಲ, ಹೋಗಿ ಲಾಸ್ಟ್ ಅಲ್ಲಿ ಬಂದ್ರಲ್ಲ, ನನ್ಗೆ ಗೊತ್ತಾಗಿಲ್ಲ, ನಮ್ ಬರೋಷ್ಟಲ್ಲಿ ಹಿಂಗೆಲ್ಲ ಆಗಿದೆ ಅಂತ ಏನೋ ಒಂಥರ ಡಿಫರೆಂಟ್ ಅನ್ಜಸ್ಟಿಫೈಡ್ ಇಂಪ್ರಾಕ್ಟಿಕಲ್, ವಿ ಕ್ಯಾನ್ ನೇಮ್ ಇಟ್ ಇನ್ ಆಲ್ ಡಿಫರೆಂಟ್ ವೇಸ್, ಆಧಾರ ಸ್ಟೇಟ್ಮೆಂಟ್ ಕೊಟ್ರಿ. ನಾವು ದ ಪಾಯಿಂಟ್ ಇಸ್ 17 ಜನ ಸ್ವಿಚ್ ಮಾಡಿದ್ರಲ್ಲ ಪಾರ್ಟಿನ, ಕಾಂಗ್ರೆಸ್ JDS ಇಂದ ಕೋಲಿಷನ್ ಗವರ್ಮೆಂಟ್ ಇಂದ ಬಿಜೆಪಿಗೆ ಹೋದ್ರಲ್ಲ, ಅದಕ್ಕೆ ತಾನೇ ಬಿಜೆಪಿ ಇದ್ದವ್ರು ಅವಾಗ ಕಾಂಗ್ರೆಸ್ ಇದು ಗವರ್ಮೆಂಟ್ ಫಾರ್ಮೇಶನ್ ಮಾಡಿದ್ದು. ಈಗ ಅಷ್ಟೊಂದು ಸಾಲಿಡ್ ಎವಿಡೆನ್ಸ್ ಇದೆ. ಮತ್ತೆ 2008 ನಡೀತಲ್ಲ ಆಪರೇಷನ್ ಕಮಲ. ನಾವು ಕಂಪ್ಲೀಟ್ ಕ್ಲಿಯರ್ ಡಾಕ್ಯುಮೆಂಟ್ ಆನ್ ಬಿಹಾಫ್ ಆಫ್ KPCC we have released that what is the history of BJP people who conduct this ಆಪರೇಷನ್ ಕಮಲ, ಕುದುರೆ ವ್ಯಾಪಾರ, ಆಪರೇಷನ್ ಲೋಟಸ್ ಅಂತ ಏನ್ ಕರೀತಾರೆ. It is not only happening in Karnataka, it is everywhere. I'll tell you why. I have one more instance here. ಯಾರೋ ನಮ್ಮ BJP ಶಾಸಕರು ಹೇಳ್ತಾ ಇದ್ರು, ಇನ್ನೊಂದು ಉದಾಹರಣೆ ಇದು, ಕೋವಿಡ್ ಸ್ಕ್ಯಾಮ್ ನ ಯಾವ ರಾಜ್ಯದಲ್ಲೂ ಹೊರಗೆ ತೆಗ್ದಿಲ್ಲ, ನಾವೇ ತೆಗ್ದಿದ್ದೀವಿ ಕಾಂಗ್ರೆಸ್ನವ್ರು. ಇಲ್ಲಿ ಜಾಸ್ತಿ ಆಗಿದೆ ಹಗರಣ. ಬೇರೆ ರಾಜ್ಯಗಳಲ್ಲಿ BJP ಸರ್ಕಾರ ಇರ್ಬೋದು, ಅದಕ್ಕೆ ಮುಚ್ಚಾಕಿರ್ಬೋದು, ಇಲ್ವಲ್ಲಿ ನಡೀದೇ ಇರ್ಬೋದು, ದಟ್ ಈಸ್ ಎ ಡಿಫರೆಂಟ್ ಸ್ಟೋರಿ. ಇಲ್ಲಿ ಕರ್ನಾಟಕದಲ್ಲಿ ಕೋವಿಡ್ ಸ್ಕ್ಯಾಮ್ ಆಗಿದೆ ಅಂತ ಜಸ್ಟಿಸ್ ಡಿ ಕುನಾ ಅವರು ಡೀಟೇಲ್ಡ್ ವರದಿ ರಿಪೋರ್ಟ್ ಕೊಟ್ಟ ಮೇಲೆ, when the commission itself is stating that there is a huge scam occurred during BJP rule, then that should be investigated and that should be taken to the court and the law of justice, and that should be brought for the people justice. 4,000 ಕೋಟಿ 5,000 ಕೋಟಿ 40,000 ಕೋಟಿ ಅಂತ ಬಸವನಗೌಡ ಯತ್ನಾಳ್ ಅವರು ಕ್ಲೈಮ್ ಮಾಡ್ತಾರೆ. ಇದಕ್ಕೆಲ್ಲ ಜಸ್ಟಿಫೈ ಮಾಡ್ಬೇಕಲ್ವಾ? And BJP and JDS people, I don't understand why you people, JDS people, Kumarana, ನೀವಿ BJP ದವ್ರು ಮಾತಾಡ್ತಾರೆ ಅಂದ್ರೆ they want to defend themselves, they can talk. ನೀವ್ ಈ ತರ ಮಾತಾಡಂಗೆ ಇಲ್ಲ, ನಿಮ್ JDS MLAs ಹೋದ್ರಲ್ಲ ಅವಾಗ. What is this, Kumarana? Anyway, thank you very much as usual, KPCC. Thank you.